ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ನಾನಿವತ್ತು ಮನೆಯಲ್ಲೇ ಉಪ್ಪಿನಕಾಯಿ ಮಾಡೋಣ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪಿನಕಾಯಿಗೆ ನಾನು ಎಲ್ಲ 1 ಟೇಬಲ್ ಸ್ಪೂನ್ ಮೆಂತ್ಯ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಸೋಂಪು, 1 ಟೇಬಲ್ ಸ್ಪೂನ್ ಮೆಣಸು, ಹಾಗೆಯೇ ಸಾಂಬಾರು ಬೀಜನ ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ ಒಗ್ಗರಣೆಗೋಸ್ಕರ. ನಾನು ನ್ಯಾಚುರಲ್ಲಾಗಿ ಹೆಂಗೆ ಉಪ್ಪಿನಕಾಯಿ ಮಾಡ್ತೀವಲ್ಲ ಹಾಗೆ ಮಾಡ್ತಾಯಿದ್ದೀನಿ. ಅಂದರೆ ಬೇಯಿಸ್ತಾ ಇಲ್ಲ ನಾನು. ಒಂದು 5 ರಿಂದ 6 ಎರಳಿಕಾಯಿನ ಪೀಸ್ ಮಾಡಿಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಜಾಡಿನಲ್ಲಿ ಒಂದು 10 ದಿವಸ ನೆನೆಸಿಟ್ಟಿದ್ದೆ. ಅದು ಈ ಥರ ಮೆತ್ತಗಾಗಿರುತ್ತೆ, ಚೆನ್ನಾಗಾಗಿರುತ್ತೆ. ಅದನ್ನು ಸ್ವಲ್ಪ ಪೌಡ್ರನ್ನೆಲ್ಲ ಏನು ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಎಣ್ಣೆ ಒಗ್ಗರಣೆಗೆ ಹಾಕ್ಬಿಟ್ಟು ಒಂಚೂರು ಮಿಕ್ಸ್ ಮಾಡ್ಕೊಂಡು, ಎರಳಿಕಾಯಿ ಸ್ವಲ್ಪ ಜಾಸ್ತಿ ಕಹಿ ಇರೋದ್ರಿಂದ, ಆಮೇಲೆ ನಾನೇನು ಬೇಯಿಸಿಲ್ವಲ್ಲ ಹಾಗಾಗಿ ಅದಕ್ಕೆ ಸ್ವಲ್ಪ ಬೆಲ್ಲನ ಪಾಕ ಮಾಡ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಬೆಲ್ಲ ಮಾಮೂಲಿ ಪಾಕ ಬಂದರೆ ಸಾಕು, ತುಂಬ ಗಟ್ಟಿ ಬರೋದು ಬೇಡ, ಆಮೇಲೆ ಗಟ್ಟಿ ಆಗಿಬಿಡುತ್ತೆ ಫುಲ್ಲು. ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ಸೀದಾ ನಮ್ಮ ಹೊಲದ ಹತ್ರ ಬಂದ್ವಿ. ನಮಗೆ ಆಳುಗಳು ಯಾರೂ ಸಿಕ್ಕಿರಲಿಲ್ಲ, ಹಾಗಾಗಿ ನಾವೇ ಮನೆಯವರೆಲ್ಲ ಸೇರ್ಕೊಂಡು ಜೋಳ ಮುರಿಯೋದಕ್ಕೆ ಅಂತ ಹೇಳ್ಬಿಟ್ಟು ಬಂದು ರೆಡಿಯಾಗಿ ಕೂತಿದ್ದೀವಿ. ಬಿಟ್ಟೈತೆ ಕಂಡಿಲ್ಲ ಕುಯ್ದಂಗೆ ಐತೆ. ಕುಯ್ದಂಗೆ ಬಿಸಿಲೇ ಮಾಡಿಲ್ವಲ್ಲ. ಇಲ್ಲಿ ಕಟ್ಟಿದ್ನಲ್ಲ, ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಹೇಳೆ ಕೌಬಾಯ್ ವೇಷ ಆಗ್ಬಿಟ್ಟೈತೆ ನಂದು. ಕಾಣ್ತಿಲ್ವಾ? ಸ್ವಲ್ಪ ತೆಗಿ ಇಷ್ಟು ಮುಖ ಇನ್ನೊಂಚೂರು ಕಣ್ಣಿಂದ ಕಾಣಿಸ್ತಿಲ್ಲ. ಈ ಕಡೆ ಬರ್ರಿ. ಅಲ್ಲ ನೀನೇ ಗೊತ್ತಾಗಲ್ಲ. ನಾನೇ ಗೊತ್ತಾಗಲ್ಲ, ನಾನೇ ಕಾಣ್ತಿಲ್ಲ. ಕಾಣಿಸ್ತಾ ಇದೆಯಾ ಯಾವುದೋ ವೆಸ್ಟ್ ಇಂಡೀಸ್ ಸರಿ. ಇದಾ ಇತ್ತಿಗೆ ಇದಾ ಸ್ವಲ್ಪ ಮುಚ್ಚಳ, ನೀನು ಕಟ್ಕೊಂಡಿಯಲ್ಲ ಅದನ್ನ. ಹಾಂ ಈಗ ನೋಡು, ಈಗ ಕಾಣಿಸ್ತಿದ್ದೀನ. ದಿನ ಬೆಳಿಗ್ಗೆ ಎದ್ದು ಆಳುಗಳು ಸಿಗದೆ ಇರೋದ್ರಿಂದ ಮನೆ ಕೆಲಸ ಮುಗಿಸ್ಕೊಳ್ಳೋಣ, ಸೀದಾ ಎದ್ದು ಬಂದು ಹೊಲದಲ್ಲಿ ಜೋಳ ಮುರಿಯೋಕ್ಕೆ ಶುರು ಮಾಡೋಣ. ಇದೇ ಕೆಲಸ ಆಗೋಗಿತ್ತು ನಮ್ಮದು. 1 ವಾರದಿಂದನೂ ಕಂಟಿನ್ಯೂಸ್ ಆಗಿ ನಾನು, ನಮ್ಮಮ್ಮ, ನನ್ನ ಮಗ, ನಮ್ಮ ಯಜಮಾನ್ರು ನಾವೇ ನಮ್ಮ ಹೊಲದಲ್ಲಿ ಎಲ್ಲರೂ ಜೋಳ ಮುರ್ಕೊಂಡಿದ್ದಾಯಿತು. ಊಟ ತಿಂಡಿ ಸಮೇತ ನಾನು ಎಲ್ರಿಗೂ ಹೊಲಕ್ಕೆ ತಗೊಂಡೋಗ್ಬೇಕಾಗಿತ್ತು. ಯಾಕೆಂದರೆ ಬೆಳಗ್ಗೆ ನಾವು ಬೇಗ ಎದ್ದು ಇಲ್ಲಿಂದನೇ, ನಾವಿರೋದು ಹಾಸನಲ್ಲಿ, ನಮ್ಮ ಹೊಲ ಇರೋದು ಬೇಲೂರು ಹತ್ರ, ದೊಡ್ಡಗದ್ದವಳ್ಳಿ ಅಂತಂದರೆ ಬೇಲೂರು ತುಂಬ ದೂರ ಆಯಿತು. ಸ್ವಲ್ಪ ಹಗರೆ, ನಿಯರ್ ಬೈ ಹಗರೆ ಹತ್ರ ಇರೋದು. ಅಲ್ಲಿಗೆ ಹೋಗಿ ನಾವು ಜೋಳ ಮುರಿಯೋ ಕೆಲಸಗಳನ್ನ ಮಾಡಬೇಕಾಗಿತ್ತು. ಹಾಗಾಗಿ ಊಟ ತಿಂಡಿ ಎಲ್ಲ ಅಲ್ಲೇ. ಯಾರಿಗೆ ಸೌದೆನಾ? ಇದೇನು ಗೊತ್ತಾ? ಇದು ಮೆಣಸು, ಮೆಣಸಿನ ಎಲೆ. ಅಡಿಕೆ ಗಿಡಕ್ಕೆ, ಅಡಿಕೆ ಮರ ಇದು. ಅಡಿಕೆ ಮರಕ್ಕೆ ಮೆಣಸು. ಇದು ಅಡಿಕೆ ಮರ ಅಲ್ಲ, ಇದು ಯಾವ ಮರ? ಸಿಲ್ವರ್ ಮರ. ಆ ಕಡೆ ಅಡಿಕೆ ಇದ್ದಾವೆ, ಕೆಳಗೆ ಫುಲ್ ಅಡಿಕೆ ಇದ್ದಾವೆ ಕೆಳಗೆ. ನಮ್ಮ ಕಡೆ ಎಲ್ಲ ಅಂದರೆ ನಾವು ಸಕಲೇಶ್ಪುರದವರು, ಮಲೆನಾಡು ಸೈಡೆಲ್ಲ ಅಡಿಕೆಗೆ ಮೆಣಸನ್ನು ಹಾಕ್ಬಿಡೋರು. ಇದು ಮಲೆನಾಡೆ, ಅರೆ ಮಲೆನಾಡು ನಮ್ಮದು. ಈ ಕಡೆ ಬೇಲೂರು ಸೈಡು ಇದು ನಮ್ಮ ಯಜಮಾನ್ರು ಊರು. ಇಲ್ಲಿ ನೋಡಿ, ಇದು ಸಿಲ್ವರ್ದ ಮರ. ಸಿಲ್ವರ್ಕ್ಕೆ ಮೆಣಸು ಹಾಕಿದ್ದಾರೆ ನೋಡಿ, ಇಲ್ಲಿ ಮೆಣಸು. ಇದು ಮೆಣಸು, ಮೆಣಸು, ಮೆಣಸಿನ ಎಲೆ. ಸೇಮ್ ನಾವು ಎಲೆ ಅಡಿಕೆ ಹಾಕತ್ತೀವಲ್ಲ, ಎಲೆ ಹಾಗೆ ಕಾಣುತ್ತೆ. ಬಟ್ ಇದು ಮೆಣಸಿನ ಎಲೆ, ತಿನ್ನೋ ಎಲೆ ಅಲ್ಲ. ನಾನು ಆ್ಯಕ್ಚುಲಿ ಸಿಟಿಲೇ ಬೆಳೆದಿರೋದು, ಓದಿದ್ದು ಎಲ್ಲ ಸಿಟಿಲೇ. ಹಳ್ಳಿ ಜೀವನ ನನಗೆ ಗೊತ್ತಿಲ್ಲ. ರೈತರು ಮಕ್ಕಳಾಗಿದ್ವಿ ಅಷ್ಟೇ, ಆದರೆ ರೈತರ ಕೆಲಸಗಳನ್ನ ಯಾವತ್ತೂ ಮಾಡಿರಲಿಲ್ಲ. ಇದೇ ಮೊದಲನೇ ಸರಿ ನಮ್ಮ ಅತ್ತೆ ಮನೇಲಿ ನಮಗೆ ಜಮೀನು ಅಂತ ಕೊಟ್ಟಿದ್ದು. ಆದರೆ ನಮಗೆ ಸಡನ್ನಾಗಿ ಆಳು ಸಿಗದೆ ಇದ್ದಾಗ ನಾವು ಏನು ಮಾಡೋದು ಅಂತ ಎಲ್ಲರೂ ಯೋಚನೆ ಮಾಡ್ತಿದ್ರು. ಆಮೇಲೆ ನಮ್ಮ ಮನೆಯವ್ರು ಹೇಳಿದ್ರು, ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ನೋಡೋಣ, ಆಳು ಸಿಗ್ತಾರೆ ಆವಾಗ ಕೆಲಸ ಮಾಡಿಸಿದ್ರೆ ಆಯಿತು ಅಂತ. ಆವಾಗ ಕೆಲಸ ಮಾಡಿಸ್ತೀವಿ ಅಂತ ಹೋದರೆ ಅಷ್ಟೊತ್ತಿಗಾಗಲೇ ಜೋಳಗಳ ತುಂಬ ಒಣಗಿದ್ವು, ಅಕ್ಕಿಗಳೆಲ್ಲ ತಿಂದು ಹಾಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಕೆಲಸ ನಾವೇ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಮನ್ಸು ಮಾಡಿದ್ರೆ ಏನು ಬೇಕಿದ್ರೂ ಮಾಡ್ಬೋದಲ್ವಾ ಅಂತ ಹೇಳಿ ಕೆಲಸ ಮುಗಿಸ್ಕೊಂಡ್ವಿ. ಇವತ್ತು ಕಷ್ಟ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಹೆಜ್ಜೆನ ಹಿಂದೆ ಇಟ್ಟರೆ ನಾಳೆ ಬರುವಂತಹ ಸುಖದ ದಿನಗಳನ್ನ ಕಾಣೋದಕ್ಕೆ ಸಾಧ್ಯನೇ ಇಲ್ಲ.